ಏನಿಲ್ಲ, ಇಲ್ಲಿ ವಿ ಮುನಿಯಪ್ಪ ಮತ್ತು ಪುಟ್ಟು ಆಂಜನಪ್ಪ ಇಬ್ಬರ ಮುಖಂಡತ್ವದಲ್ಲಿ ಚುನಾವಣೆಗಳಾಗ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡ್ತದೆ. ಈಗ ಅವ್ರನ್ನ ಈಗಾಗಲೇ ಅಮಾನತ್ ಮಾಡಿರೋದ್ರಿಂದ ಅದರ ಪ್ರಮೇಯನೇ ಇಲ್ಲ ಇಲ್ಲಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಇಲ್ಲಿ ಬಾಯಿ ಚಟದಿಂದ ಇಲ್ಲ ತನ್ನ ನಡತೆಯಿಂದ ನಾನು ಈ ರೀತಿ ನಡವಳಿಕೆಗಳಿಂದ ಅಮಾನತ್ ಆಗಿದ್ದಂಥದ್ದಲ್ಲ. ಆ ನಡವಳಿಕೆಗಳಿಂದ ಆಗಿರುವಂತದ್ದು ಎಲ್ಲಾನು ಸಹ ನೀವು ನೋಡಿರ್ತೀರಿ. ಹಂಗಾಗಿ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು, ಅವ್ರನ್ನ ತಗೊಳ್ಳಂತದ್ದು ಬಿಡೋದು, ಪಕ್ಷ ಕಟ್ಟಂತದ್ದು ನಮ್ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ನಮ್ಗೆ ಏನೋ ಮೌನವಾಗಿ ನಿಮ್ ಕೆಲಸ ನೀವು ಮುಂದುವರಿಸಿ ಅಂತ ಹೇಳಿದ್ರೆ ನಾವು ಅದನ್ನ ಮಾಡ್ತಾ ಇದ್ವಿ. ನಮ್ಗೆ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕೊಳ್ಳಿಲ್ಲ ಅಂತೇಳಿ ನಾವು ಸ್ವಾಭಿಮಾನದಿಂದ ನಮ್ಮ ಬಂಡಾಯದ ಅಭ್ಯರ್ಥಿಯಾಗಿ ಜನಗಳ ಹತ್ರ ಹೋಗಿ ನಾನು ಮತಭಿಕ್ಷೆನ ಕೇಳಿ ನನ್ನ ಸ್ವಾಭಿಮಾನವನ್ನು ನಾನು ಉಳಿಸ್ಕೊಂಡಿದ್ದೀನಿ. ತದನಂತರ MP ಚುನಾವಣೆ ಬಂತು, ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿರೋದು. ಇಲ್ಲಿ ಬಾಯಿ ಚಟದಿಂದ ಇಲ್ಲ ತನ್ನ ನಡತೆಯಿಂದ ನಾನು ಈ ರೀತಿ ನಡವಳಿಕೆಗಳಿಂದ ಅಮಾನತ್ ಆಗಿದ್ದಂಥದ್ದಲ್ಲ. ಆ ನಡವಳಿಕೆಗಳಿಂದ ಆಗಿರುವಂತದ್ದು ಎಲ್ಲಾನು ಸಹ ನೀವು ನೋಡಿರ್ತೀರಿ. ಹಂಗಾಗಿ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು, ಅವ್ರನ್ನ ತಗೊಳ್ಳಂತದ್ದು ಬಿಡೋದು, ಪಕ್ಷ ಕಟ್ಟಂತದ್ದು ನಮ್ ಕೆಲಸ ನಾವು ಮಾಡ್ತಾ ಹೋಗ್ತೀವಿ. ನಮ್ಗೆ ಏನೋ ಮೌನವಾಗಿ ನಿಮ್ ಕೆಲಸ ನೀವು ಮುಂದುವರಿಸಿ ಅಂತ ಹೇಳಿದ್ರೆ ನಾವು ಅದನ್ನ ಮಾಡ್ತಾ ಇದ್ವಿ. ಏನಿಲ್ಲ, ಇಲ್ಲಿ ವಿ ಮುನಿಯಪ್ಪ ಮತ್ತು ಪುಟ್ಟು ಆಂಜನಪ್ಪ ಇಬ್ಬರ ಮುಖಂಡತ್ವದಲ್ಲಿ ಚುನಾವಣೆಗಳಾಗ್ತದೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಮಾಡ್ತದೆ. ಈಗ ಅವ್ರನ್ನ ಈಗಾಗಲೇ ಅಮಾನತ್ ಮಾಡಿರೋದ್ರಿಂದ ಅದರ ಪ್ರಮೇಯನೇ ಇಲ್ಲ ಇಲ್ಲಿ. ಮನುಷ್ಯ ಪಕ್ಷದ ಬಗ್ಗೆ ನಿಷ್ಠೆಯುತವಾಗಿ ಅಚ್ಚುಕಟ್ಟಾಗಿ ಭಾಷಣ ಮಾತಾಡೋದು ಬೇರೆ, ನಡ್ಕೊಳ್ಳೋಂಥದ್ದು ಬೇರೆ. ನಡ್ಕೊಳ್ಳೋಂಥ ಗುಣ ಎಲ್ಲರಲ್ಲೂ ಬರಬೇಕು. ಪಕ್ಷ ನಿಷ್ಠೆ ಅನ್ನೋಂಥದ್ದು ವ್ಯಕ್ತಿಗತವಾಗಿ ಪ್ರತಿಯೊಬ್ಬರಲ್ಲೂ ಬಂದ್ರೆ ಫಲಿತಾಂಶಗಳು ಚೆನ್ನಾಗಿ ಬರ್ತದೆ. ಫಲಿತಾಂಶ ಬರಬೇಕಾದ್ರೆ ಎಲ್ಲರೂ ಸಹ ಒಮ್ಮತದಿಂದ ತಮ್ಮ ತಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಪಕ್ಷಕ್ಕೆ ನಿಷ್ಠೆಯಾಗಿ ಮತದಾನದಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ ತೋರಿಸಿದ್ರೆ ಅದು ಒಳಿತು. ಆ ರೀತಿ ತೋರಿಸದೆ ಬರೀ ಡಂಬಾಚಾರವಾಗಿ ಮಾತುಗಳ ಮೂಲಕ ವೇದಿಕೆಗಳಲ್ಲಿ ಇಲ್ಲ ಎಲ್ಲೋ ಒಂದು ಕಡೆ ಸಮೂಹ ಸೇರಿದಂತ ಸಂದರ್ಭಗಳಲ್ಲಿ ಭಾಷಣ ಬೀಗೋದ್ರಿಂದ ಕಾಂಗ್ರೆಸ್ ಪಕ್ಷ ಉದ್ಧಾರನೂ ಆಗೋದಿಲ್ಲ, ಕಾಂಗ್ರೆಸ್ ಕಟ್ಟೋದಕ್ಕೂ ಆಗೋದಿಲ್ಲ. ಇವೆಲ್ಲನೂ ಸಹ ಕಾಂಗ್ರೆಸ್ನ ಹಾಳು ಮಾಡೋಂಥ ತಂತ್ರಗಳು. ಆ ತರದ ಮಾತುಗಳು ಮಾತಾಡಿ ಕಾಂಗ್ರೆಸ್ನ ಇನ್ನೂ ಹಾಳು ಮಾಡೋಂಥ ಪರಿಸ್ಥಿತಿ ತಗೊಂಡು ಹೋಗ್ತಾವ್ರೆ ಬಿಟ್ರೆ ಉದ್ಧಾರ ಮಾಡೋಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ.